ಎಲ್ಲ ಕನ್ನಡದ ಮನಸ್ಸುಗಳಿಗೆ ಈ ಒಂದು ಚಾನಲ್ಗೆ ಸ್ವಾಗತವನ್ನು ಬಯಸ್ತಾ, ಯಾರೆಲ್ಲ ಕನ್ನಡ ಭಾಷಾ ಶಿಕ್ಷಕರ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿದಿರಿ, ಓದ್ತಾ ಇದ್ದೀರಿ ಮತ್ತು PU ಕಾಲೇಜು ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿ, ಕೆಸೆಟ್ಟು, ನೆಟ್ಟು, ಒಟ್ಟಾರೆ ಕನ್ನಡದ ಯಾವುದೇ ಒಂದು CETಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಶ್ರೀ ವಿಜಯ ಬರೆದಿರುವಂಥ ಕವಿರಾಜ ಮಾರ್ಗ ಕೃತಿ ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದು, ಇದ್ರ ಮೇಲೆ ಎಲ್ಲ ರೀತಿಯ ಪ್ರಶ್ನೆಗಳು ಕೇಳ್ತಾರೆ ಎನ್ನುವಂಥದ್ದು ಇವತ್ತಿನ ತರಗತಿಯಲ್ಲಿ ಕವಿರಾಜ ಮಾರ್ಗದ ಸಂಪೂರ್ಣವಾಗಿರುವಂಥ ವಿಶ್ಲೇಷಣಾ ಮಾದರಿಯಲ್ಲಿ ಇಂದರೆ ಯಾವ ಪ್ರಶ್ನೆಗಳಾಗಿದ್ದು ಇಡಿಯಾಗಿ ಕವಿರಾಜ ಮಾರ್ಗವನ್ನು ಒಂದು 10 ನಿಮಿಷ 15 ನಿಮಿಷದಲ್ಲಿ ನಾನು ಅದನ್ನು ವಿಶ್ಲೇಷಣಾತ್ಮಕವಾಗಿ ನಿಮಗೆ ಹೇಳ್ತಾ ಇದ್ದೀನಿ. ನಾನು ಪ್ರೊಫೆಸರ್ ಬಾಪುಗೌಡ ಅಂತೇಳಿ ಕನ್ನಡ ಸಹಾಯಕ ಪ್ರಾಧ್ಯಾಪಕ. ಇಲ್ಲಿ ಶ್ರೀ ವಿಜಯನ ಒಂದು ಕವಿರಾಜ ಮಾರ್ಗ ಕನ್ನಡದ ಒಂದು ಲಕ್ಷಣ ಗ್ರಂಥ ಅಂತ ಕರಿತೀವಿ, ಕನ್ನಡದ ಮೊಟ್ಟ ಮೊದಲ ಗ್ರಂಥ ಅಂತ ಕರಿತೀವಿ. ಇದರ ಕರ್ತೃ ಎನ್ನುವಂಥದ್ದು ಭಾಳಷ್ಟು ಚರ್ಚೆ ಇದ್ದರೂ ಕೂಡ ಇದರ ಕರ್ತೃ ವಿಷಯಕ್ಕೆ ಬಂದಂಥ ಸಂದರ್ಭದಲ್ಲಿ ಶ್ರೀ ವಿಜಯನೇ ಇದರ ಕರ್ತೃ ಎನ್ನುವಂಥದ್ದು. ಇದರ ಕಾಲ ಕ್ರಿಸ್ತಶಕ 850. ಇದನ್ನು ಯಾರ ಆಶ್ರಯದಲ್ಲಿ ಬರೆದ ಅಂತಲೇ ಶ್ರೀ ವಿಜಯ ಅಂದರೆ ಅಮೋಘ ವರ್ಷ ನೃಪತುಂಗನ ಆಸ್ಥಾನದಲ್ಲಿ ಬರೆದ. ಈತನ ಶ್ರೀ ವಿಜಯನ ಮತ ಯಾವುದು ಅಂದರೆ ಜೈನ ಮತ. ಇದು ಸ್ಥಳ ಅಂದರೆ ಮಳಖೇಡ ಅಥವಾ ಮಾನ್ಯಖೇಡ ಎನ್ನುವಂಥದ್ದು. ಇದಿಷ್ಟು ನಿಮಗೆ ಪ್ರಾಥಮಿಕ ಮಾಹಿತಿ ಶ್ರೀ ವಿಜಯ ಎಂದು ಗೊತ್ತಿರಬೇಕು. ಶ್ರೀ ವಿಜಯ 9ನೇ ಶತಮಾನದ ಕನ್ನಡದ ಒಬ್ಬ ಲಾಕ್ಷಣಿಕ ಅಂತ ಕರಿತೀವಿ. ಕನ್ನಡ ಸಾಹಿತ್ಯದ ಛಂದಸ್ಸಿನ, ಅಲಂಕಾರದ, ವ್ಯಾಕರಣದ ಎಲ್ಲ ರೀತಿಯ ಲಕ್ಷಣಗಳನ್ನು ಒಳಗೊಂಡಿದ್ದಕ್ಕಾಗಿ ಇದನ್ನು ನಾವು ಕವಿರಾಜ ಮಾರ್ಗವನ್ನು ಲಕ್ಷಣ ಗ್ರಂಥ ಅಂತ ಕರಿತೀವಿ. ಮತ್ತು ಈತನನ್ನು ಕೂಡ ಒಬ್ಬ ಲಾಕ್ಷಣಿಕ ಅಂತೇಳಿ ಕೂಡ ನಾವು ಕರಿತೀವಿ. ಇದರ ಕಾಲಘಟ್ಟ ಬಂದು 814ರಿಂದ 877 ಅವಧಿಯಲ್ಲಿ ರಾಜ್ಯವಾಳಿರುವಂಥ ಅಮೋಘ ವರ್ಷ ನೃಪತುಂಗನ ಸಭಾಸದ ಆಗಿದ್ದ ಅಥವಾ ಆಸ್ಥಾನ ಕವಿ ಆಗಿದ್ದ ಎನ್ನುವಂಥದ್ದು ನಮಗೆ ಗೊತ್ತಾಗ್ತದೆ. ಕವಿರಾಜ ಮಾರ್ಗ ಎಂಬ ಅಲಂಕಾರ ಗ್ರಂಥವನ್ನು ರಚಿಸಿದ ಅನ್ನುವಂಥದ್ದು ಗೊತ್ತಾಗ್ತದೆ. ಈ ಕೃತಿಯ ಬಗ್ಗೆ ಹೇಳೋದಾದರೆ ಕವಿರಾಜ ಮಾರ್ಗವು ಶ್ರೀ ವಿಜಯನಿಂದ 9ನೇ ಶತಮಾನದ ಉತ್ತರಾರ್ಧದಲ್ಲಿ ರಚಿತವಾಗಿದೆ ಎನ್ನುವಂಥದ್ದು. ಇದು ನಿಬಂಧವಾಗಿರುವಂಥ ಒಂದು ಲಕ್ಷಣ ಗ್ರಂಥ ಅಂಥೇಳಿ ನಾವು ನೋಡ್ತೀವಿ. ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಅಂತಲೂ ಕೂಡ ನಾವು ಕರಿತೀವಿ. ಕನ್ನಡದ ಮೊಟ್ಟ ಮೊದಲ ಉಪಲಬ್ಧ ಗ್ರಂಥ ಅಂತಲೂ ಕೂಡ ನಾವು ಕರಿತೀವಿ. ಇದು ಒಂದು ಸ್ವತಂತ್ರ ಗ್ರಂಥವಲ್ಲ. ಕವಿರಾಜ ಮಾರ್ಗ ಎನ್ನುವಂಥದ್ದು ಇದು ಸ್ವತಂತ್ರ ಗ್ರಂಥವಲ್ಲ. ದಂಡಿಯ ಕಾವ್ಯಾದರ್ಶದ ಅನುವಾದ ಗ್ರಂಥ ಅಂತ ನೋಡ್ತೀವಿ. ದಂಡಿಯ ಕಾವ್ಯಾದರ್ಶದ ಅನುವಾದ, ಭಾಳಷ್ಟು ಅನುವಾದ ಆಗಿರುವಂಥದ್ದು. ಕೃತಿಯ ಮೇಲೆ ಬಾಮನನ ಕಾವ್ಯಾಲಂಕಾರ ಪ್ರಭಾವ ಕೂಡ ಆಗಿರುವಂಥದ್ದನ್ನು ಕೂಡ ನಿಮ್ಗೆ ಗೊತ್ತಿರಬೇಕು. ಇವೆಲ್ಲ ಪ್ರಶ್ನೆಗಳಾಗ್ತವೆ. ಕವಿರಾಜ ಮಾರ್ಗಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆಗಳು ಸರಿಯಾಗಿವೆ? ಇದೊಂದು ಲಕ್ಷಣ ಗ್ರಂಥವಾಗಿದೆ, ಇದೊಂದು ದಂಡಿಯ ಕಾವ್ಯಾದರ್ಶ ಅನುವಾದವಾಗಿದೆ, ಹೀಗೆಲ್ಲ ಪ್ರಶ್ನೆಗಳು ಕೇಳ್ತಾರೆ. ಕರ್ತೃ ವಿಚಾರ ಬಂದಂಥ ಸಂದರ್ಭದಲ್ಲಿ ಕವಿರಾಜ ಮಾರ್ಗ ನೃಪತುಂಗ ಬರೆದಿದ್ದಾನೆ ಅನ್ನುವಂಥದ್ದು ಕೂಡ ಕೆಲವು ಕವಿಗಳು ಹೇಳ್ತಾರೆ. ಆದರೆ ಅಂತಿಮವಾಗಿ ನೃಪತುಂಗನ ಸಭಾಸದ ಆಗಿರುವಂಥ ಆಸ್ಥಾನ ಕವಿ ಶ್ರೀ ವಿಜಯನಿಂದ ರಚಿತವಾಗಿರುವಂಥ ಈ ಒಂದು ಕೃತಿಯ ಗ್ರಂಥ ಸಂಪಾದನೆ ಯಾರು ಮುಖ್ಯವಾಗಿ ಇದನ್ನು ಸಂಪಾದನೆ ಮಾಡಿದ್ರು ನಮ್ಮ ಕೈಗೆ ಬಂತು ಅಂತಂದರೆ KB ಪಾಠಕ್ ಅವರು ಕವಿರಾಜ ಮಾರ್ಗವನ್ನು 3 ಹಸ್ತಪ್ರತಿ ಮೂಲ ಹಸ್ತಪ್ರತಿಗಳನ್ನು ಇಟ್ಟುಕೊಂಡು ಪ್ರಥಮವಾಗಿ ಸಂಪಾದಿಸಿದರು. ಎಷ್ಟರಲ್ಲಿ ಅಂದರೆ 1898ರಲ್ಲಿ ಅಂತ. ಇದು ಬೆಂಗಳೂರಿನ ಗೌರ್ಮೆಂಟ್ ಸೆಂಟ್ರಲ್ನ ಪ್ರೆಸ್ನಿಂದ ಬಿಬ್ಲಿಯೋಥಿಕಾ ಕರ್ನಾಟಕ ಮಾಲೆಯ 5ನೇ ಒಂದು ಕೃತಿ ಆಗಿ ಇದು ಪ್ರಕಟ ಆಯಿತು. ಮುಂದೆ MV ಸೀತಾರಾಮಯ್ಯನವರು ಇದನ್ನು ಶಾಸ್ತ್ರೀಯವಾಗಿ ಪರಿಷ್ಕರಿಸಿ ಪ್ರಕಟಿಸಿದರು. ಕವಿರಾಜ ಮಾರ್ಗ ಇದರದ ವಿಶೇಷತೆ, ಹೆಸರಿನ ವಿಶೇಷತೆ, ಕವಿರಾಜ ಮಾರ್ಗ ಅನ್ನುವಂಥ ಇದೊಂದು ಸಮಾಸ ಪದ ಅಂತ ಹೇಳ್ತಾರೆ. ಕವಿರಾಜ ಮಾರ್ಗ ಅನ್ನುವಂಥ ಸಮಾಸ ಪದ ಅಥವಾ ಕವಿಗಳ ರಾಜಮಾರ್ಗ, ಕವಿರಾಜರ ಮಾರ್ಗ, ಕವಿರಾಜನ ಮಾರ್ಗ, ಹೀಗೆಲ್ಲ ನಾವು ಇದನ್ನು ಅರ್ಥೈಸ್ಬೋದು. ಈ ಪದ ಕವಿಗಳು ಅನುಸರಿಸಿದ ಮಾರ್ಗ, ಮಹಾಕವಿಗಳು ಅನುಸರಿಸಬೇಕಾದ ಮಾರ್ಗ, ಇವೆಲ್ಲ ಕವಿಗಳಿಗೆ ನಿರ್ಮಿಸಿದ ರಾಜಮಾರ್ಗ. ಶ್ರೀ ವಿಜಯನ ಕವಿರಾಜ ಮಾರ್ಗ ಹೋದಲ್ಲೆಲ್ಲ ಅಲ್ಲೆಲ್ಲ ಎಲ್ಲ ಬಗೆಯ ಇರುವಂಥ ಕನ್ನಡ ನಾಡಿನ ವಿಸ್ತಾರದ ಬಗ್ಗೆ ಇದೆ, ಸಾಹಿತಿಗಳ ಬಗ್ಗೆ ಇದೆ, ಕನ್ನಡಿಗರನ್ನು ಕುರಿತು ಇದೆ, ಕನ್ನಡದ ತಿರುಳುಗನ್ನಡ ಪ್ರದೇಶ ಇದೆ, ಯತಿ ಇದೆ, ಅಲಂಕಾರ ಇದೆ, ವ್ಯಾಕರಣ ಇದೆ, ಛಂದಸ್ಸು, ಎಲ್ಲ ವಿಚಾರಗಳನ್ನು ಶ್ರೀ ವಿಜಯ ಕೃತಿಯಲ್ಲಿ ಮಾತಾಡ್ತಾನೆ ಎನ್ನುವಂಥದ್ದು ನಿಮ್ಗೆ ಗೊತ್ತಿರಬೇಕು. ಇದರ ಅರ್ಥ ಕವಿರಾಜ ಮಾರ್ಗವನ್ನು JM ಫ್ಲೀಟ್ ಅವರು ಏನಂತ ಕರೀತಾರೆ ಅಂದರೆ ಪ್ಯಾತ್ ಆಫ್ ಪೋಯೆಟ್ಸ್ ಲ್ಯೂರೇಟ್ ಎನ್ನುವಂಥ ಪದದಲ್ಲಿ ಅದನ್ನು ಅರ್ಥೈಸ್ತಾರೆ. ನರಸಿಂಹಾಚಾರ್ಯರು ಕೂಡ ದ ಪ್ಯಾತ್ ಆಫ್ ಎಕ್ಸಲೆಂಟ್ ಪೊಯೆಟ್ಸ್, ಇದು ಕೂಡ ಒಂದು ಕೇಸೆಟ್ನಲ್ಲಿ ಪ್ರಶ್ನೆ ಆಗಿತ್ತು ಅನ್ನೋದು.
ಈ ಕೃತಿಯ ಸ್ವರೂಪ ಏನಿದೆ, ಏನೆಲ್ಲ ಒಳಗೊಂಡಿದೆ ಕವಿರಾಜ ಮಾರ್ಗ ಅನ್ನೋದು. ಕವಿರಾಜ ಮಾರ್ಗ ನಿಮಗೆ ಗೊತ್ತಿರಲಿ, ಇದು 3 ಪರಿಚ್ಛೇದಗಳಿವೆ. ಇದರಲ್ಲಿ 3 ಪರಿಚ್ಛೇದಗಳು ಯಾವಂದರೆ, 1ನೇ ಪರಿಚ್ಛೇದ ದೋಷಾನುವರ್ಣನ ನಿರ್ಣಯ, 2ನೇದು ಅಲಂಕಾರ ವರ್ಣನ ನಿರ್ಣಯ, ಆಮೇಲೆ ಇದು ಶಬ್ದಾಲಂಕಾರ ವರ್ಣ ನಿರ್ಣಯ, ಅರ್ಥಾಲಂಕಾರ ವರ್ಣನೆ, ಹೀಗೆ 3 ಪರಿಚ್ಛೇದಗಳಿವೆ. ಈ ಪರಿಚ್ಛೇದದ ಪ್ರತಿಯೊಂದು ಕೊನೆಯಲ್ಲಿ ನೃಪತುಂಗ ದೇವಾನುಮತಮಪ್ಪ ಕವಿರಾಜ ಮಾರ್ಗ ಎಂಬ ಗದ್ದೆ ಇದೆ ಅನ್ನೋದು, ಈ ಸಾಲು ಇದೆ ಅನ್ನೋದು. ಈ ಒಂದು ಗ್ರಂಥದಲ್ಲಿ ಸುಮಾರು 413 + 5 ಕಂದ ಪದ್ಯಗಳಿವೆ ಅನ್ನುವಂಥದ್ದು, 71 ವರ್ಣ ವೃತ್ತಗಳಿವೆ, 28 ಶ್ಲೋಕಗಳಿವೆ, 24 ಗೀತೆಗಳಿವೆ. ನೋಡಿ, ಹಳೆಗನ್ನಡ ಪೂರ್ವದ ಹಳೆಗನ್ನಡದ ಸಂದರ್ಭದಲ್ಲಿ 536 ಪ್ಲಸ್ ಈ ಪದ್ಯಗಳನ್ನು ಕಾಣ್ತೀವಿ. ಈ ದೇಶಿ ಚಂದರ ಪ್ರಕಾರವಾಗಿರುವಂಥ ಗೀತೆಗೆ ಕೂಡ ಇಲ್ಲಿ ಬಳಕೆಯಾಗಿದೆ. ಖ್ಯಾತ ಕರ್ನಾಟಕ ವೃತ್ತಗಳ ಬಳಕೆಯಾಗಿದೆ. ಸೃಗ್ಧರಿದೆ, ಮಹಾಸೃಗ್ಧರೆ, ಇವೆರಡು ವೃತ್ತಗಳು ಬಳಕೆಯಾಗಿಲ್ಲ ಅನ್ನುವಂಥದ್ದು. ಈ ಪರಿಚ್ಛೇದ 1ರಲ್ಲಿ 1ನೇ ಪರಿಚ್ಛೇದದಲ್ಲಿ ಏನಿದೆ, ಕವಿರಾಜ ಮಾರ್ಗದ 1ನೇ ಪರಿಚ್ಛೇದದಲ್ಲಿ ಏನಿದೆ ಅಂದರೆ, ವಿಷ್ಣು ಮತ್ತು ನೃಪತುಂಗನ ಸ್ತುತಿಯೊಂದಿಗೆ ಆರಂಭ ಆಗ್ತದೆ. ಬಹುತೇಕ ಜೈನ ಕವಿಗಳು ವಿಷ್ಣುವನ್ನು ಆರಾಧಿಸಿಯೇ ಕಾವ್ಯವನ್ನು ಆರಂಭ ಮಾಡ್ತಾರೆ. ಈ ಭಾಗದಲ್ಲಿ ಮಂಗಳ ಪದ್ಯಗಳಿವೆ, ಸರಸ್ವತಿಯ ಪ್ರಾರ್ಥನೆ ಇದೆ, ನೃಪತುಂಗನ ಸಭಾಯ ವರ್ಣನೆ ಇದೆ, ಚೆತ್ತಾಣ ಬದಂಡೆ ಎನ್ನುವಂಥ ಕಾವ್ಯ ಪ್ರಕಾರಗಳ ಉಲ್ಲೇಖ ಇದೆ, ಗದ್ಯ ಪದ್ಯ ಕವಿಗಳ ಉಲ್ಲೇಖ ಇದೆ, ನಾಡು ನುಡಿಯ ವಿಚಾರಗಳಿವೆ, ಸಮಸಂಸ್ಕೃತ ಇದೆ, ಕಾರಕದ ಬಗ್ಗೆ ಹೇಳ್ತಾನೆ, ಯತಿ ಬಗ್ಗೆ, ಕೃತಿ ಸಂಬಂಧದ ದೋಷಗಳ ಬಗ್ಗೆ ಹೇಳ್ತಾನೆ, ಅದಕ್ಕೆ ಪರಿಹಾರಗಳು ಕೂಡ ಹೇಳ್ತಾನೆ. ಸಂಸ್ಕೃತ ಗದ್ಯ ಕವಿ, ಬಾಣ ಪದ್ಯ ಕವಿಗಳದು ಗುಣಸೂರಿ, ನಾರಾಯಣ, ಭಾರವಿ, ಕಾಳಿದಾಸ ಇವೆಲ್ಲರನ್ನು ನೆನಿತಾನೆ. ತನ್ನ ಕಾಲದಲ್ಲಿ ಹಳೆಗನ್ನಡ ಭಾಷೆ ಇತ್ತು ಅಂತಲೂ ಕೂಡ ಹೇಳ್ತಾನೆ. ಭಾಷೆಯಲ್ಲಿ ದಕ್ಷಿಣ ಉತ್ತರ ಮಾರ್ಗಗಳಿದ್ದು ಅಂತ ಹೇಳ್ತಾನೆ. ಭಾಷಾ ಭೇದಗಳು ಉಂಟೆಂದು ಹೇಳ್ತಾನೆ. ತನಗಿಂತ ಪೂರ್ವದಲ್ಲಿ ಚೆತ್ತಾಣ, ಬೆದಂಡೆ, ಪಗರಣ ಎನ್ನುವಂಥದ್ದು ಬರ್ತದೆ, ಓವನಿಗೆ ಎನ್ನುವಂಥದ್ದು ಬರ್ತದೆ, ವನಕೆವಾಡು ಅನ್ನುವಂಥದ್ದು ಬರ್ತದೆ. ಇವೆಲ್ಲ ಕಾವ್ಯ ಪ್ರಕಾರಗಳು ಇದ್ದು ಅನ್ನುವಂಥದ್ದು ನಾವು ಶ್ರೀ ವಿಜಯನ ಕವಿರಾಜ ಮಾರ್ಗದಿಂದ ತಿಳಿದು ಬರ್ತದೆ. ಇವೆಲ್ಲ ವಿಚಾರಗಳು 1ನೇ ಪರಿಚ್ಛೇದದಲ್ಲಿ ನಾವು ನೋಡ್ತೀವಿ. ಇನ್ನು 2ನೇ ಪರಿಚ್ಛೇದದಲ್ಲಿ ಏನಿದೆ ಅಂದರೆ, ವ್ಯಾಕರಣ ಅಂಶಗಳಿವೆ, ದಕ್ಷಿಣೋತ್ತರ ಮಾರ್ಗಗಳ ಬಗ್ಗೆ ಇದೆ, ಶಬ್ದಾಲಂಕಾರಗಳ ಬಗ್ಗೆ ಇದೆ, ಆಮೇಲೆ ದ್ವೈತ್ರಯ ಅಕ್ಷರಗಳು 2 ಕೂಡಿ ಹೇಳುವಂಥದ್ದು, 3 ಅಕ್ಷರ ಕೂಡಿ ಹೇಳುವಂಥದ್ದು, ಚಿತ್ರ ಯಮಕ ಅಲಂಕಾರಗಳೇ ವಿಶೇಷವಾಗಿ ನಾವು ಈಗ ಹೊಸಗನ್ನಡದಲ್ಲಿ ಓದ್ತೀವಿ. ಚಿತ್ರ ಅಲಂಕಾರ, ಯಮಕ ಅಲಂಕಾರ ಇವೆಲ್ಲ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ನಾವು ಕಾಣ್ತೀವಿ. ಇವೆಲ್ಲವನ್ನು ಕೂಡ 2ನೇ ಒಂದು ಪರಿಚ್ಛೇದದಲ್ಲಿ ವಿಸ್ತೃತವಾಗಿ ಉದಾಹರಣೆ ಸಹಿತ ವಿವರಿಸಿದ್ದಾನೆ. ಇನ್ನು 3ನೇ ಪರಿಚ್ಛೇದದಲ್ಲಿ ಉಪಮಾ ಮತ್ತು ರೂಪಕವನ್ನು ಸೇರಿಸಿ 25 ಅರ್ಥಾಲಂಕಾರಗಳನ್ನು, ಲಕ್ಷಣಗಳನ್ನು, ವಿವರಣೆಯನ್ನು ಕೊಡ್ತಾನೆ. ಇದು ಭಾಳ ಇಂಪಾರ್ಟೆಂಟ್. ಹೀಗೆ 3 ಪರಿಚ್ಛೇದಗಳನ್ನು ನೋಡಿದ ನಂತರ ಕವಿರಾಜ ಮಾರ್ಗದಲ್ಲಿ ಕೆಲವು ಗದ್ಯ ಕವಿಗಳ ಹೆಸರನ್ನು ಹೇಳ್ತಾನೆ, ಕೆಲವು ಪದ್ಯ ಕವಿಗಳನ್ನ ಹೆಸರನ್ನು ಹೇಳ್ತಾನೆ. ಇದು ಬಹಳ ಪರೀಕ್ಷೆಗಳಲ್ಲಿ ಬಂದಿದೆ. ಕವಿರಾಜ ಮಾರ್ಗ ಶ್ರೀ ವಿಜಯ ಹೇಳಿರುವಂಥ ಗದ್ಯ ಕವಿಗಳು ಯಾರು? ಇಲ್ಲದ ನೋಡ್ರಿ, ವಿಮಳೋದಯ, ನಾಗಾರ್ಜುನ ಆಗಬೇಕಿಲ್ಲಿ, ಜಯಬಂಧು, ದುರ್ವಿನೀತಾದಿಗಳು ಅಂತೆ ಬರ್ತದೆ. ಆಮೇಲೆ ಪದ್ಯ ಕವಿಗಳು ಯಾರು? ಪರಮ ಶ್ರೀ ವಿಜಯ, ಕವೀಶ್ವರ, ಪಂಡಿತ, ಲೋಕಪಾಲ ಮತ್ತು ಚಂದ್ರ. ಹೀಗೆ ಇವರೆಲ್ಲ ಪದ್ಯ ಕವಿಗಳು ಎನ್ನುವಂಥದ್ದು ಗೊತ್ತಿರಬೇಕು ನಿಮಗೆ. ಕವಿರಾಜ ಮಾರ್ಗದಲ್ಲಿ ಗೊತ್ತಿರುವಂಥ ಭಾಷೆಗೆ ಸಂಬಂಧಿರುವಂಥ ಮುಖ್ಯವಾಗಿರುವಂಥ ವಿಚಾರಗಳು ಯಾವುವು? ಭಾಷೆಗೆ ಸಂಬಂಧಪಟ್ಟಂಥ ಮುಖ್ಯವಾಗಿರುವಂಥ ವಿಚಾರಗಳು ಯಾವುವು ಅಂದರೆ, ಭಾಷೆ ಇಲ್ಲಿ ನಿಮಗೆ ಈ ವಾಕ್ಯ ಗೊತ್ತೇ ಇದೆ. ಕಾವೇರಿಯಿಂದ ಗೋದಾವರಿ ವರಮಿರ್ದನಾಡದ ಕನ್ನಡದೊಳು ಭಾವಿಸಿದ ಜನಪದಂ ವಸುಧಾ ವಲಯ ವಿಲಿನ ವಿಷಯ ವಿಶೇಷಂ ಎನ್ನುವಂಥ ಕನ್ನಡ ನಾಡಿನ ವಿಸ್ತಾರದ ಪ್ರಸ್ತಾಪವೂ ಕೂಡ ಇದೆ. ಕಾವೇರಿಯಿಂದ ಗೋದಾವರಿಗೆ ಇತ್ತು. ಆಮೇಲೆ ತಿರುಳುಗನ್ನಡದ ಪ್ರದೇಶವನ್ನು ಹೇಳ್ತಾನೆ ಶ್ರೀ ವಿಜಯ. ತಿರುಳುಗನ್ನಡದ ಪ್ರದೇಶ ಯಾವುದು, ಯಾವ್ಯಾವ ಪ್ರದೇಶ ಅಂತ ಹೇಳ್ತಾನೆ. ಇಲ್ಲಿ 4 ಊರುಗಳು ಬರ್ತವೆ. ಒಂದು ಕಿಸುವಳಲ್, ಒಂದು ಕೋಪಣನಗರ, ಪುಲಿಗೇರಿ, ಸದಮಿ, ಸ್ತುತಮಪ್ಪ, ಒಕ್ಕುಂದ. ಈ 4 ಊರುಗಳ ನಡುವೆ ಇರುವಂಥ ನಾಡೇ ತಿರುಳುಗನ್ನಡದ ಪ್ರದೇಶ ಅಂತ ಹೇಳ್ತಾನೆ. ಕಿಸುವಳಲ್ ಅಂದರೆ ಇವತ್ತಿನ ಪಟ್ಟದಕಲ್ಲು, ಕೋಪಣನಗರ ಅಂದರೆ ಕೊಪ್ಪಳ ನಗರ, ಪುಲಿಗೇರಿ ಅಂದರೆ ಇವತ್ತಿನ ಲಕ್ಷ್ಮೇಶ್ವರ, ಒಕ್ಕುಂದ ಎನ್ನುವಂಥದ್ದು. ಹೀಗೆ 4 ನಗರಗಳ ನಡುವಿನ ಒಂದು ಪ್ರದೇಶವನ್ನು ತಿರುಳುಗನ್ನಡದ ಪ್ರದೇಶ. ಇದು ಕೂಡ ಪ್ರಶ್ನೆಯಾಗಿದೆ. ತಿರುಳುಗನ್ನಡದ ಪ್ರದೇಶದಲ್ಲಿ ಇವುಗಳನ್ನು ಹೆಸರಿಸಿ ಎಂದಾಗ ಕವಿರಾಜ ಮಾರ್ಗಕಾರ ದಕ್ಷಿಣ ಮತ್ತು ಉತ್ತರ ಮಾರ್ಗಗಳೇ ಎನ್ನುವಂಥದ್ದನ್ನು ಭಾಷಾ ಪ್ರಭೇದಗಳನ್ನು ಹೇಳ್ತಾನೆ. ಇವಾಗ ಹೆಂಗೆ ಕರಾವಳಿ ಕನ್ನಡ, ಮೈಸೂರು ಕನ್ನಡ ಹೇಗಿದೆ ಹಾಗೆ. ಆಮೇಲೆ 2ನೇ ನಾಗವರ್ಮ ಮತ್ತು ಭಟ್ಟಾಕಳಂಕರು ಸಹ ಈ ಮಾರ್ಗಗಳನ್ನು ಪುರಸ್ಕರಿಸಿದರು ಅನ್ನುವಂಥದ್ದು ಹೇಳ್ತಾನೆ. ಇಲ್ಲಿ ಮುಖ್ಯವಾಗಿ ಶ್ರೀ ವಿಜಯನ ಕವಿರಾಜ ಮಾರ್ಗದಲ್ಲಿ ಒಂದು ಪದ ಬಳಕೆಯಾಗಿ ಅದು ಯಾವುದು ಅಂದರೆ ಪಳಗನ್ನಡ ಎನ್ನುವಂಥದ್ದು.
ಪಳಗನ್ನಡಂ ಪೊಲೆಗೆಡಿಸಿ ನುಡಿವರಾಗಮಂ ಬಲಹೀನರ್ ದೇಸಿಯಲ್ಲದಿಂದ ದಿರ್ದುಂ ಎನ್ನುವಂಥ ಉಲ್ಲೇಖದಿಂದ ಕವಿರಾಜ ಮಾರ್ಗ ಪೂರ್ವದಲ್ಲಿ ಹಳೆಗನ್ನಡ ಭಾಷೆ ಇತ್ತು ಎನ್ನುವಂಥದ್ದು. ಅದನ್ನು ಪಳೆಗನ್ನಡ, ಇದು ಕೆಸೆಟ್ನಲ್ಲಿ ಬಂದಿತ್ತು, ಅಸಿಸ್ಟೆಂಟ್ ಪ್ರೊಫೆಸರ್ ನೇಮಕಾತಿಯಲ್ಲಿ ಕೂಡ ಬಂದಿತ್ತು. ಪಳೆಗನ್ನಡ ಎನ್ನುವಂಥ ಮೊಟ್ಟ ಮೊದಲು ಬಳಸಿದವರು ಯಾರು? ಶ್ರೀ ವಿಜಯ. ಇದು ಗೊತ್ತಿದೆ. ಕಾವೇರಿಯಿಂದ ಗೋದಾವರಿ ಹೊರ ಮಿರ್ದನಾಡೋದು, ಇದು ದೇಶೀಯವಾಚಿ ಪದವಾಗಿಯೂ ಕೂಡ ನಾವು ನೋಡ್ತೀವಿ. ಮತ್ತು ಇವೆಲ್ಲ ವಾಕ್ಯಗಳು ಕೇಳ್ತಾ ನೋಡ್ರಿ, ಇಂಪಾರ್ಟೆಂಟ್ ವಾಕ್ಯಗಳು. ನುಡಿಗೆಲ್ಲಂ ಸಲ್ಲದ ಕನ್ನಡದೋಳ್ ಮಿಗೆ ಕನ್ನಡ ಗಬ್ಬಂಗೊಳ್ಳೋಳ್ ಕನ್ನಡಕ್ಕೆ ನಾಡವರೋಜರ್ ಅರಿದಾದ ಕನ್ನಡದೋಳ್. ಈಗ ನೋಡು, ನುಡಿಗೆಲ್ಲ ಸಲ್ಲದ ಕನ್ನಡದೋಳು, ಶ್ರೇಷ್ಠವಾಗಿರುವಂಥ ಕನ್ನಡದಲ್ಲಿ ಮಿಗೆ ಕನ್ನಡ ಗಬ್ಬಂಗಳು, ಅನೇಕ ಕಾವ್ಯಗಳಿದ್ದು ಕನ್ನಡದ ಕಾವ್ಯಗಳು. ಅಷ್ಟೇ ಅಲ್ಲದ ಕನ್ನಡಕ್ಕೆ ನಾಡೋವರಜರು, ಶ್ರೇಷ್ಠವಾಗಿರುವಂಥ ಕನ್ನಡದ ಪಂಡಿತರಿದ್ದರು. ಹೀಗೆ ಅರಿದಾದ ಕನ್ನಡಗಳು ಎನ್ನುವಂಥ ಪ್ರಯೋಗಗಳು ಕೂಡ ನಾವು ನೋಡ್ತೀವಿ. ಕವಿರಾಜ ಮಾರ್ಗವು ಪದ ದೇಶೀಯವಾಚಿ, ಭಾಷಾವಾಚಿ, ಪ್ರಾಂತ್ಯ ಭೇದವಾಗಿ ಕೂಡ ಪ್ರಯೋಗವಾಗಿರುವುದನ್ನು ನಾವು ಕಾಣ್ತೀವಿ. ಇನ್ನು ಮುಖ್ಯವಾಗಿ ಕವಿರಾಜ ಮಾರ್ಗದಲ್ಲಿ ಕಂಡುಬಂದಿರುವಂಥ ವ್ಯಾಕರಣಕ್ಕೆ ಸಂಬಂಧಪಟ್ಟಿರುವಂಥ ವಿಚಾರಗಳು. ಶ್ರೀ ವಿಜಯ ವ್ಯಾಕರಣಕಾರನೂ ಹೌದು, ಛಂದಸ್ಸುಕಾರನೂ ಹೌದು, ಅಲಂಕಾರಿಕನೂ ಹೌದು, ಒಬ್ಬ ಸಾಹಿತ್ಯದ ವಿಮರ್ಶಕನೂ ಕೂಡ ಹೌದು ಅಂತೇಳಿ ನಾವು ಕರಿಬೋದು. ಯಾಕೆಂದರೆ ಇವೆಲ್ಲ ಅಂಶಗಳನ್ನು ಗಮನಿಸಿದಾಗ ವ್ಯಾಕರಣದ ವಿಚಾರಗಳು ಯಾವಂದರೆ ವಿಭಕ್ತಿಗಳ ಬಗ್ಗೆ ಹೇಳ್ತಾನೆ, ವಿಭಕ್ತಿ ಕಾರಕಗಳು ಹೇಳ್ತಾನೆ, ಸಮಸಂಸ್ಕೃತ ಯಾವುವು ಅಂತ ಹೇಳ್ತಾನೆ, ಅವ್ಯಯಗಳು ಹೇಳ್ತಾನೆ, ಅರಿಸಮಾಸ ಮಾಡಬಾರ್ದು ಅಂತ ಹೇಳ್ತಾನೆ, ಶ್ರುತಿ ದುಷ್ಟ ಆದಿ ದೋಷಗಳ ಬಗ್ಗೆ ಹೇಳ್ತಾನೆ, ವಿಸಂಧಿ, ವಚನ, ಸಮುಚ್ಚಯ, ವಿಕಲ್ಪ ಇವೆಲ್ಲ ಮೊದಲಾದ ದೋಷಗಳ ಬಗ್ಗೆ, ಕ್ರಿಯಾ ವಿಶೇಷಣದ ಬಗ್ಗೆ, ವಿಶೇಷಣ ಮತ್ತು ವಿಶೇಷ, ಹೀಗೆ ವ್ಯಾಕರಣದ ವಿಚಾರಗಳನ್ನು ಹೇಳ್ತಾನೆ. ನೋಡ್ರಿ, ವಿಭಕ್ತಿಗಳು ಕವಿರಾಜ ಮಾರ್ಗಕಾರ 7 ವಿಭಕ್ತಿಗಳು ಹೇಳ್ತಾನೆ. ವಿಭಕ್ತಿಗಳಂ 7 ಅಕ್ಕಂ ಅಂತ ಹೇಳ್ತಾನೆ. 6 ಕಾರಕಗಳನ್ನು ಹೇಳ್ತಾನೆ. 6 ಕಾರಕಗಳು 7 ವಿಭಕ್ತಿಗಳನ್ನ ಹೇಳ್ತಾನೆ. ಕಾರಕನು ದಕ್ಷಿಣೋತ್ತರ ಮಾರ್ಗಗಳ ಭೇದಕ್ಕೆ ಅನುಗುಣವಾಗಿ ಬಳಸಿಕೊಂಡಿದ್ದಾನೆ ಎನ್ನುವಂಥದ್ದು. ಈ ಕಾರಕ ಮತ್ತು ವಿಭಕ್ತಿ ಒಂದೇ ಲಿಂಗದಲ್ಲಿದ್ದರೆ ಅದು ದಕ್ಷಿಣ ಮಾರ್ಗ ಎಂದು, ಕಾರಕ ಮತ್ತು ವಿಭಕ್ತಿ ವಿಭಿನ್ನ ಲಿಂಗದಲ್ಲಿ ಅದರ ಉತ್ತರ ಮಾರ್ಗ ಎಂದು ಅಂತ ಹೇಳ್ತಾನೆ. ಹೀಗೆ ಸಮಸಂಸ್ಕೃತ ವಿಚಾರ ಬಂದಂಥ ಸಂದರ್ಭದಲ್ಲಿ ಕನ್ನಡ ಪದಗಳು ಸಂಸ್ಕೃತ ಪದಗಳೊಂದಿಗೆ ಬೆರೆಸಿ ಬಳಸಬಹುದು ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಸಂಸ್ಕೃತ ಕನ್ನಡ ಪದಗಳ ಬೆರೆಸಿ ಅರಿಸಮಾಸ ಮಾಡಬಾರ್ದು ಅಂತ. ಹಾಗೆ ನೀವೇನಾದರೂ ಸಮಾಸ ಮಾಡಿದರೆ ಮರಗುವ ಪಾಲ್ಗಳಿಗೆ ಪನಿಗಳಂ ಬೆರೆಸಿದವೋಲ್, ಬಿಸಿಯಾದ ಹಾಲಿನಿಗೆ ಒಂದು ನೀವು ಹನಿ ನೀರನ್ನು ಬೆರೆಸಿದ ಹಾಗೆ ಆಗ್ತದೆ. 2 ಸಂಸ್ಕೃತ 2 ಕನ್ನಡ ಪದಗಳನ್ನು ಬೆರೆಸಬೇಕು ಅನ್ನುವಂಥದ್ದನ್ನು ಆತ ಹೇಳ್ತಾನೆ. ಹಾಗೆ ಯಾವ ರೀತಿ ಬೆರೆಸಬೇಕಂದ್ರೆ ಕನಕನ ರಚನೆಯೋಳು ಮಣಿಕರಂ ಬಂದಿದವೋಲ್, ಕನಕ ರಚನೆಯೋಳು ಮಣಿಕರಂ ಅಂದರೆ ಒಂದು ಕನಕ ಅಂದರೆ ಬಂಗಾರದ ಒಂದು ಕೊರಳಲ್ಲಿರುವಂಥ ಆಭರಣದಲ್ಲಿ ಅಲ್ಲೊಂದು ಇಲ್ಲೊಂದು ನೀವು ಕಪ್ಪು ಮಣಿಗಳನ್ನು ಸೇರಿಸಿದ ಹಾಗೆ ಆ ರೀತಿ ಬಳಸಬೇಕು ಅಂತಿದ್ದಾನೆ. ಅವ್ಯಯ ವಿಚಾರವನ್ನು ಕೂಡ ಹೇಳ್ತಾನೆ. ಅವ್ಯಯ ವಿಚಾರ, ಕನ್ನಡ ಪ್ರತ್ಯಯಗಳು ಸಂಸ್ಕೃತ ಅವ್ಯಯಗಳಿಗೆ ಸೇರಿಸಬಾರದು, ಅವ್ಯಯಗಳು ಅಸಹಾಯಗಳು ಅನ್ನುವಂಥ ಮಾತನ್ನು ಹೇಳ್ತಾನೆ. ಕನ್ನಡ ಸಮಸಂಸ್ಕೃತಗಳು ಸಮಾಸ ರೂಪದಲ್ಲಿ ಬೆರೆತು ಬಂದರೆ ಅವು ಮುದವನ್ನು ಉಂಟು ಮಾಡುತ್ತವೆ ಅಂತ. ವಿದಿತ ಸಮಸಂಸ್ಕೃತ ವದಿತ ಪದಂಗಳು ಪೊದಿದು ಬೆರೆಸಿ ಬರೆ ಕನ್ನಡದೊಳು ಮುದವನ್ ತರ್ಕಂ ಅನ್ನುವಂಥ ಮಾತನ್ನು ಹೇಳ್ತಾನೆ. ಇನ್ನು ಸಂಸ್ಕೃತ ಅವ್ಯಯಗಳು ಕನ್ನಡಕ್ಕೆ ಅಂಟಿ ಹಾಕಬಾರದು ಎನ್ನುವಂಥ ಮಾತು ಹೇಳುವಾಗ ಒಂದು ಮಾತನ್ನು ಹೇಳ್ತಾನೆ. ಒತ್ತುಂಗರಡೆಯ ಮದ್ದಳೆಯ ಜರ್ಜಿರ ಧ್ವನಿಯುಗಳವಲ್ ಪರುಷ ತರ್ಕನಕ್ಕುಂ. ಈಗ ವೀಣೆ ಅಂದರೆ ಅದು ಮೃದುವಾಗಿ ನುಡಿಸ್ಬೇಕಪ್ಪ. ನೀವು ಒತ್ತಾಯದಿಂದ ವೀಣೆಯನ್ನು ಮದ್ದಳೆಯಿಂದ ನುಡಿಸಿದ್ರೆ ಹರಿದು ಹೋಗಿಬಿಡ್ತದೆ. ಅವ್ಯಯಗಳು ಸಮಾಸ ರೂಪದಲ್ಲಿದ್ದಾಗ ಮುದವನ್ನು ತೋರುತ್ತವೆ, ಅದನ್ನು ಅತಿಶಯ ಮೃದುಂಗ ಸಂಗೀತಕಾದಿ ಮುದುರವ ಅನ್ನುವಂಥದ್ದನ್ನು ಹೇಳ್ತಾನೆ. ಸಮಾಸ ವಿಚಾರದಲ್ಲಿ ಏನು ಹೇಳ್ತಾನಂದರೆ, ಸಂಸ್ಕೃತ ಕನ್ನಡ ಪದಗಳ ಬೆರೆಸಿ ಸಮಾಸವನ್ನು ಮಾಡಿದರೆ ಕುದಿಯುವ ಹಾಲಿಗೆ ಮಜ್ಜಿಗೆ ಹನಿಗಳನ್ನು ಬೆರೆಸಿದಂತೆ ಆಗುತ್ತದೆ. ಅದನ್ನೇ ಇದು ವಾಕ್ಯನೂ ಕೂಡ ಕೇಳಿದ್ದಾನೆ ಪರೀಕ್ಷೆಯಲ್ಲಿ. ಮರಗುವ ಪಾಲ್ಗಳಿಗೆ ಪನಿಗಳಂ ಬೆರೆಸಿದವೋಲ್. ಸಂಧಿ ವಿಚಾರದಲ್ಲಿ ವಿಸಂಧಿ ಮತ್ತು ವಿರೂಪ ಸಂಧಿಯನ್ನು ಹೇಳ್ತಾನೆ. 2 ದೋಷಗಳನ್ನು ಹೆಸರಿಸಿದ್ದಾನೆ. ಛಂದಸ್ಸಿನ ಅಗತ್ಯಕ್ಕಾಗಿ ಸಂಧಿಯಾಗಬೇಕ ಕಡೆಯಲ್ಲಿ ಸಂಧಿ ಮಾಡದೆ ಬಿಡಿಸಿ ಹೇಳೋದು ವಿಸಂಧಿ ಅಂತ ಹೇಳ್ತಾನೆ. ಹೀಗೆ ವಚನ ಏಕವಚನ ಬಹುವಚನ ಎರಡೇ ವಚನ, ಕೇಸಿರಾಜ 3 ವಚನ ಹೇಳಿದ್ರೆ ಇಲ್ಲಿ ಶ್ರೀ ವಿಜಯ 2 ವಚನ ಹೇಳಿರ್ತಾನೆ. ಆಖ್ಯಾತ ವಿಚಾರದಲ್ಲಿ ಕವಿರಾಜ ಮಾರ್ಗರ ಒಂದು ಕ್ರಿಯೆ ಏಕಕಾಲದಲ್ಲಿ ಒಂದೇ ಕ್ರಿಯಾ ವಿಶೇಷಣನು ಹೊಂದಿರಬೇಕು ಅಂತ ಹೇಳ್ತಾನೆ.
ಒಂದಕ್ಕಿಂತ ಹೆಚ್ಚಿನ ಕ್ರಿಯಾ ವಿಶೇಷಣೆಯನ್ನು ಹೊಂದಿರಬಾರದು ಅಂತೇಳಿ ಹೇಳ್ತಾನೆ. ಇನ್ನು ಮುಖ್ಯವಾಗಿ ಯತಿ ವಿಚಾರದಲ್ಲಿ ಕವಿರಾಜ ಮಾರ್ಗ ಪ್ರಥಮ ಬಾರಿಗೆ ಪ್ರಸ್ತಾಪವಾಗಿದೆ. ಯತಿ ಎಂಬುದು ಶಿರ್ವತಾಣಂ ಅಂತ ಹೇಳ್ತಾನೆ. ನಾವು ನೋಡ್ರಿ ಮುಂದೆ ಬರ್ತ ವಾಕ್ಯ. ಕವಿರಾಜ ಮಾರ್ಗಕಾರ ಒಲವು ಯತಿಯ ಐಚ್ಛಿಕತೆ ಕಡೆಗೆ ಇದೆ ಅಂತ ಹೇಳ್ತಾನೆ. ಅವಶ್ಯಕವಾಗಿ ಕಡ್ಡಾಯ ಅಂತ ಹೇಳ್ತಾನೆ. ಯತಿ ಭಂಗವನ್ನು ಕವಿರಾಜ ಮಾರ್ಗಕಾರನು ಕಾವ್ಯ ದೋಷಗಳ ಸಾಲಿಗೆ ಸೇರಿಸಿದ್ದಾನೆ. ಕಾವ್ಯ ದೋಷಗಳು ಅಂದರೆ ಅದರಲ್ಲಿ ಯತಿನೂ ಕೂಡ ಒಂದು. ಯತಿ ಭಂಗವನ್ನು ಕಾವ್ಯ ದೋಷದಲ್ಲಿ ಹೇಳ್ತಾನೆ. ಭಾಮ ದಂಡಿ ಬಳಸಿದ್ದ ಯತಿಭ್ರಷ್ಟ ಎಂಬ ಪದಕ್ಕೆ ಬದಲಾಗಿ ಯತಿಭಂಗ ಎನ್ನುವಂಥ ಪದವನ್ನು ಬಳಸ್ತಾನೆ ಶ್ರೀ ವಿಜಯ. ಯತಿಭಂಗ ಅಂತಾನೆ. ಕವಿರಾಜ ಮಾರ್ಗ ಯತಿ ಬಗ್ಗೆ ಹೇಳಿರುವಂಥ ಮಾತಿದು. ಯತಿ ಎಂಬುದು ಶಿರ್ವತಾಣಂ ಅಂತ ಬರ್ತಂದ್ರೆ ಅದು ಶ್ರೀ ವಿಜಯ. ಪೂರ್ವಾಚರು ದೋಷಮನೆ ಗುಣದ ಹಾಗೆ ಮೆಚ್ಚಿ ಖಂಡ ಪ್ರಾಸವನ್ನು ದೇಶಿ ಅಂತಲೂ ಅತಿಶಯವಾದುದೆಂದು ನಿಲ್ಲಿಸಿಕೊಂಡು ಯತಿಯನ್ನು ಇಟ್ಟರು ಅಂಥೇಳಿ ಒಂದು ಕಡೆ ಹೇಳ್ತಾನೆ. ಛಂದೋಭಂಗದ ಬಗ್ಗೆ ಕವಿರಾಜ ಮಾರ್ಗಕಾರ ಗುರುಲಘುಗಳ ವಿನ್ಯಾಸ ಕ್ರಮದಲ್ಲಿ ನ್ಯೂನ್ಯಾಕ್ಷರ ಅಧಿಕಾಕ್ಷರ ಬಂದರೆ ಛಂದೋಭಂಗ ಆಗ್ತದ ಅಂತ ಹೇಳ್ತಾನೆ. ಛಂದಸ್ಸಿನ ಅಗತ್ಯಕ್ಕಾಗಿ ಸಂಧಿಯಾಗಬೇಕಾದ ಕಡೆಯಲ್ಲಿ ಸಂಧಿ ಮಾಡದೆ ಬಿಡಿಸಿ ಹೇಳುವುದನ್ನು ಕವಿರಾಜ ಮಾರ್ಗ ವಿಸಂಧಿ ಅಂತ. ಸಂಧಿ ಆಗಬೇಕಾದ ಕಡೆಯಲ್ಲಿ ಸಂಧಿ ಮಾಡದೆ ಬಿಡಿಸಿ ಇಟ್ಟರೆ ಅದನ್ನು ವಿಸಂಧಿ. ಇನ್ನು ಗುರುಲಘು ದೋಷ ಅಂದರೆ ಪ್ರಸ್ತಾರ ಹಾಕುವಾಗ ಗುರುಲಘುಗಳ ಸ್ಥಾನ ಉಚಿತವಲ್ಲದ ಸಂಘಟನೆ ಅಂತ ಹೇಳ್ತಾನೆ. ಗುರುಲಘು ದೋಷಗಳಲ್ಲಿ ಲಾಘವ ದೋಷ, ಗೌರವ ದೋಷ ಎರಡು ವಿಧಗಳ ಅಂತ ಹೇಳ್ತಾನೆ. ಗುರು ಸ್ಥಾನದಲ್ಲಿ ಲಘು ಅಕ್ಷರವಿದ್ದರೆ ಅದು ಲಾಘವ ದೋಷ, ಲಘು ಸ್ಥಾನದಲ್ಲಿ ಗುರು ಅಕ್ಷರ ಇದ್ದರೆ ಅದು ಗೌರವ ದೋಷ ಅಂತ. ಪ್ರಾಸ ವಿಚಾರದಲ್ಲಿ ಕೂಡ ಒಂದು ಮಾತನ್ನು ಹೇಳ್ತಾನೆ ಕವಿರಾಜ ಮಾರ್ಗಕಾರ. ಪ್ರಾಸದ ಬಗ್ಗೆ ನುತ ಶಬ್ದಾಲಂಕಾರದೊಳು ಅತಿಶಯಂ ಕನ್ನಡಕ್ಕೆ ಸತತಂ ಪ್ರಾಸಂ. ಕನ್ನಡಕ್ಕೆ ಸತತಂ ಪ್ರಾಸಂ. ಪ್ರಾಸ ಇಟ್ಟು ಸಾಹಿತ್ಯ ಇಲ್ಲ. ಪ್ರಾಸಗಳು ಯಾವ್ಯಾವ ಪ್ರಾಸ ಹೇಳ್ತಾನೆ? 6 ಪ್ರಾಸಗಳು ಹೇಳ್ತಾನವ. ವಿನುತ ಪ್ರಾಸ, ಶಾಂತೋಪನತ, ವರ್ಗೋದಿತ, ಸಮೀಪಗತ, ಅನುಗತ, ಅತಂಗತ, ಹೀಗೆ 6 ಪ್ರಾಸಗಳನ್ನು ಆತ ಹೇಳ್ತಾನೆ. ಕವಿರಾಜ ಮಾರ್ಗದಲ್ಲಿ ನಿರೂಪಿತವಾಗಿರುವಂಥ ಲಾಕ್ಷಣಿಕ ವಿಚಾರಗಳು, ಇನ್ನೂ ಹೆಚ್ಚಿನ ಕೆಲವೊಂದು ಛಂದಸ್ಸಿನ ಲಕ್ಷಣ ವಿಚಾರಗಳು ಯಾವುವು ಅಂದರೆ ಶಬ್ದದೋಷಗಳನ್ನು ಹೇಳ್ತಾನವ. ಶಬ್ದದೋಷ ಯಾವ್ಯಾವ ಆಗ್ತಾವಂದರೆ ಶ್ರುತಿ ದುಷ್ಟ ಆಗ್ತದೆ, ಅರ್ಥ ದುಷ್ಟ ಆಗ್ತದೆ, ಶ್ರುತಿ ಕಷ್ಟ ಆಗ್ತದೆ, ಕಲ್ಪನೋಕ್ತಿ ಕಷ್ಟ ಆಗ್ತದೆ. 4 ಶಬ್ದಗಳು. ಶ್ರುತಿ ದುಷ್ಟ ಅಂದರೆ ಈಗ ಕೇಳಿಸ್ಕೊಳ್ಳೋದಲ್ಲಿ ತಪ್ಪಾಗಿ ಕೇಳಿಸ್ಕೊಳ್ಳೋದು, ಅರ್ಥದಲ್ಲಿ ತಪ್ಪಾಗಿ ಹುಡುಕೊಳ್ಳುವಂಥದ್ದು, ಹೇಳುವಾಗ ತಪ್ಪು ಹೇಳುವಂಥದ್ದು, ಹೀಗೆ ಶ್ರುತಿ ದುಷ್ಟ ಅನ್ನೋದು ಹೇಳ್ತಾನೆ ನೋಡ್ರು. ಸಂಧಿಸ್ಥ ಪದಗಳಿಂದ ಅಸಭ್ಯ ಅರ್ಥ ಪ್ರತೀತವಾಗುವುದು. ಅರ್ಥ ದುಷ್ಟ ಅಂದರೆ ಪ್ರತ್ಯೇಕ ಪದಗಳೇ ಅಸಭ್ಯ ಅರ್ಥ ಸೂಚಿಸುವುದು. ಶ್ರುತಿ ಕಷ್ಟ ದೋಷ ಅಂದರೆ ರೇಫೆ ಪರುಷವರ್ಣದ ಯುಕ್ತವಾದ ಶಬ್ದಗಳಿಂದ ತುಂಬಿ ಕರ್ಕಶವಾಗುವುದು. ಕಲ್ಪನೋಕ್ತಿ ಕಷ್ಟ ದೋಷ ಅಂದರೆ ಅರ್ಥ ಆಶಯಗಳು ವಿಶದವಾಗದಿರುವುದು. ಕಾವ್ಯ ದೋಷಗಳು ನೋಡ್ರಿ, ಒಬ್ಬ ಕಾವ್ಯ ಮೀಮಾಂಸಕ ಆಗಿನೂ ಕೂಡ ನಾವು ಶ್ರೀ ವಿಜಯನನ್ನು ನೋಡ್ತೀವಿ. ಭಾಮನನ್ನು ಅನುಸರಿಸಿ ಯತಿಭಂಗ, ಅರ್ಥಶೂನ್ಯ, ವಿರುದ್ಧಾರ್ಥ, ಪುನರುಕ್ತ, ಚತ್ಕಾಯತ, ಸಂಖ್ಯೆ, ವ್ಯವಹಿತ, ಅಚ್ಛಂದ, ವಿಸಂಧಿ, ನೇಯಾರ್ಥ, ಆಗಮ ವಿರುದ್ಧ, ಸಮಯ ವಿರುದ್ಧ, ನ್ಯಾಯ ವಿರುದ್ಧ, ಕಳಾ ವಿರುದ್ಧ, ಕಾಲ ವಿರುದ್ಧ, ಲೋಕ ವಿರುದ್ಧ, ದೇಶ ವಿರುದ್ಧ ಎಂಬ 16 ಕಾವ್ಯ ದೋಷಗಳನ್ನು ಹೆಸರಿಸಿದ್ದಾನೆ. ಅಲಂಕಾರದ ಬಗ್ಗೆ ಒಂದೇ ಮಾತು ಹೇಳ್ತಾನವ. ಧ್ವನಿ ಎಂಬುದು ಅಲಂಕಾರಂ. ಯಾವ ಕಾವ್ಯದಲ್ಲಿ ಧ್ವನಿ ಇರ್ತದೆ ಅದು ಅಲಂಕಾರ. ಧ್ವನ್ಯಾಲಂಕಾರ. ಕವಿರಾಜ ಮಾರ್ಗಕಾರನು ಧ್ವನ್ಯಾಲಂಕಾರ ಎಂಬ ಹೊಸ ಅಲಂಕಾರವನ್ನು ಹೆಸರಿಸಿದ್ದಾನೆ. ಅಲಂಕಾರಗಳು ಎಷ್ಟು ಹೇಳ್ತಾನೆ ಅಂದರೆ ಒಟ್ಟು 36 ಅಲಂಕಾರಗಳನ್ನು ಹೆಸರಿಸಿದ್ದಾನೆ. ಅರ್ಥಾಲಂಕಾರಕ್ಕೆ ಹೆಚ್ಚು ಆದ್ಯತೆ ಕೊಟ್ಟಿದ್ದಾನೆ. ಅಲಂಕಾರಗಳ ವರ್ಗೀಕರಣ ಮಾಡುವಂಥ ಸಂದರ್ಭದಲ್ಲಿ ಶಬ್ದಾಲಂಕಾರ, ಅರ್ಥಾಲಂಕಾರ ಅಂತ 2 ಭಾಗ ಮಾಡ್ತಾನೆ. ಅದರಲ್ಲಿ ಈ ವಿಭಾಗವನ್ನು ಅನುಸರಿಸಿದ ಮೊದಲ ಲಾಕ್ಷಣಿಕ ಅಂತ ಇವನನ್ನು ಕರೀಬೋದು. ಆಮೇಲೆ ಗುಣಗಳು 10 ಗುಣಗಳನ್ನು ಹೇಳ್ತಾನೆ. 9 ರಸಗಳನ್ನು, ನವರಸಗಳನ್ನು ಈತನು ಕೂಡ ಹೇಳ್ತಾನೆ. ಧ್ವನಿ ಬಗ್ಗೆ ಕನ್ನಡ ಕಾವ್ಯಮೀಮಾಂಸೆಯಲ್ಲಿ ಮೊತ್ತ ಮೊದಲ ಧ್ವನಿ ಬಗ್ಗೆ ವಿಚಾರ. ನೀವು ಕಾವ್ಯಮೀಮಾಂಸೆಯಲ್ಲಿ ಆನಂದವರ್ಧನ ಧ್ವನಿ ವಿಚಾರ ಆಮೇಲೆ ಹೇಳಿದ್ರೆ ಅದಕ್ಕಿಂತ ಮೊದಲೇ ಈತ ಹೇಳಿದ್ದ. ಕವಿರಾಜ ಮಾರ್ಗದಲ್ಲಿ ಮಹಾಲಕ್ಷಣ ನಿರೂಪಣೆ ಎನ್ನುವಂಥದ್ದು. ಕವಿರಾಜ ಮಾರ್ಗಕಾರ ಹೇಳುವಂತೆ ಮಹಾಕಾವ್ಯವೆಂಬುದು ಪ್ರಸಿದ್ಧವಾದ ಇತಿಹಾಸವನ್ನು ಆಶ್ರಯಿಸಿರುತ್ತದೆ ಅಂತ ಹೇಳ್ತಾನೆ. ಕಥೆಯು ವಿಸ್ತೃತವಾದ ಚತುರವಾದ ವಿಕಾಸದಿಂದ ಉತ್ಪಾದ್ಯವಾಗುವ ಅರ್ಥೋತ್ಕರವನ್ನು ಆಶ್ರಯಿಸುತ್ತದೆ ಅಂತ ಹೇಳ್ತಾನೆ. ಅತಿ ಕುಶಲನು, ಬಲಹೀಯನು, ಆಚಾರವಂತನು, ಉದಾಹರಣೂ ಆದ ನಾಯಕನನ್ನು ಆಶ್ರಯಿಸಿರುತ್ತದೆ ಒಂದು ಮಹಾಕಾವ್ಯ. ಚತುರ್ವರ್ಗಗಳನ್ನು ಪ್ರತಿನಿಧಿಸುವ ಲೋಕಪ್ರಸಿದ್ಧವಾದ ಆಖ್ಯಾನದಿಂದ ಪ್ರಸಿದ್ಧವಾಗಿರುತ್ತದೆ.
ಅಷ್ಟಾದಶ ವರ್ಣನೆಯಿಂದ ಶೋಭವಾಗಿರುತ್ತದೆ. ಅಷ್ಟಾದಶ ಅಂತರೂ ಕಾವ್ಯದಲ್ಲಿ ಇದ್ದೇ ಇರ್ತದೆ. ಕವಿರಾಜ ಮಾರ್ಗದಲ್ಲಿ ನಿರೂಪಿತವಾಗಿರುವಂಥ ಐತಿಹಾಸಿಕ, ಧಾರ್ಮಿಕ ಮತ್ತು ಸಾಮಾಜಿಕ ವಿಚಾರ ಇದು ನಿಮಗೆ ಗೊತ್ತಿರುವಂತೆ ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದು, ನಾಡಿನ ವಿಸ್ತಾರವನ್ನು ಹೇಳುವಂಥದ್ದು, ಜೈನ ಮತಾವಲಂಬನೆ ಹೇಳುವಂಥದ್ದು, ಜೈನ ವೃತ್ತದ ಬಗ್ಗೆ ಹೇಳುವಂಥದ್ದು, ಸಮಾಜದಲ್ಲಿ ಬ್ರಾಹ್ಮಣರ ಒಂದು ಅಧ್ಯಯನಶೀಲರು, ಅರಸರ ಬಗ್ಗೆ, ವೈಶ್ಯರ ಬಗ್ಗೆ, ಕೃಷಿ, ಈ 4 ವರ್ಗಗಳ ಬಗ್ಗೆ ಇಲ್ಲಿ ಕವಿರಾಜ ಮಾರ್ಗದಲ್ಲಿ ತಿಳಿಸ್ತದೆ ಅನ್ನುವಂಥದ್ದು. ಕವಿರಾಜ ಮಾರ್ಗದಲ್ಲಿ ಬಳಕೆಗಿರುವಂಥ ಕೆಲವು ಸಾಲುಗಳು ಇದು ಭಾಳ ಇಂಪಾರ್ಟೆಂಟ್. ಇವೆಲ್ಲ ಸಾಲುಗಳು, ವಾಕ್ಯಗಳು ಕೇಳ್ತಾರೆ. ಈಗಾಗಲೇ ನೀವು ಕೆಲವೊಂದು ನೋಡಿರಿ, ಧ್ವನಿ ಎಂಬುದು ಅಲಂಕಾರಂ, ನೆಲ್ಲಂ ಮೊಸರುಗೂಡಿದಂತೆ, ಈ ಒಂದೊಂದು ಎತ್ತಿ ವಾಕ್ಯಗಳನ್ನ ಇಟ್ಬಿಡ್ತಾವೆ ನೋಡ್ರಿ. ಕೆಡಡಿಸದೆಂದು ಬಗೆಯಂ ಕೂಡದು, ಕಾಣದಂತೆಯಂ ಕಣ್ಗಳ ತಮ್ಮ ಕಾಡಿಗೆಯಂ. ಯಾರಾದರೂ ತಮ್ಮ ಕಣ್ಣಿಗೆ ಹಚ್ಕೊಂಡಿರುವಂಥ ಕಾಡಿಗೆಯನ್ನು ನೋಡೋಕ್ಕೆ ಸಾಧ್ಯ ಆತನು ಅಂತ ಹೇಳ್ತಾನೆ ಕಾವ್ಯದ ವಿಚಾರಗಳು ಬಂದಂಥ ಸಂದರ್ಭದಲ್ಲಿ. ಶಾಂತಾಧರಂ ನವವಿಧ ಕಲ್ಪಮಂ ರಸಮಾರ್ಗಂ. ನೋಡಿ, ಕಲ್ತ ನೋಡ ಒದವು ನಲ್ತೆ ಗಿಳಿಗಳಂ ಪರಿಳಿಗಳಂ, ಪಾಳೆ ನಿಲೆ ನೆಗಳೆ ಬಾಳುವುದು ಬಾಳೆಂಬುದು ನಿಕ್ಕಂ. ಇದನ್ನು ಕೂಡ ಕೇಳಿದಾನೆ. ರಾಜ ಮಹಾರಾಜರ ಹೇಳ್ದಂಗೆ ಕೇಳಿ ಬಾಳುವಂಥದ್ದು ಭಾಳ ಕಷ್ಟ ಅಂತ ಹೇಳ್ತಾನೆ. ಒತ್ತುಂಗರಡೆಯ ಮದ್ದಳೆಯ ಜರ್ಜರ ಧ್ವನಿಯೋಳು. ಈ ವೀಣೆ ಎಷ್ಟು ಬಾರಿಸ್ಬೇಕು ಅಷ್ಟೇ ಬಾರಿಸ್ಬೇಕು, ನೀವು ಒತ್ತಾಯದಿಂದ ಅದನ್ನು ಶಕ್ತಿ ಪ್ರಯೋಗ ಮಾಡಿದ್ರೆ ಅದು ಹರಿದು ಹೋಗ್ತದೆ. ಕೂಸಿನ ತಲೆಯೋಳ್ ಬಿಣ್ಪೊರೆಯ ನಿಟ್ಟ ಓಲ್ ಸುಖಕರಂ ಎನ್ನುವಂಥ ಮಾತು. ಇನ್ನು ಕೃತೋದಯಂ ಕಾವ್ಯ ಪ್ರಯೋಗ ಪ್ರಣೀತ ಮತಿಗಳಿದು ಬಂದಿದೆ. ಮುತ್ತಂ ಮೆಣಸಂ ಕೋದಂತೆ ಕನ್ನಡಕ್ಕೆ ನಾಡೋವಜರ್. ಮುತ್ತು ಮೆಣಸನ್ನು ಪೋಣಿಸಿದಂತೆ. ಸಕ್ಕದಮಂ ಪಾಗದಮಂ ಬಗೆದಂತೆ ಸಮರ್ಪೇಳಲ್. ಸಕ್ಕದಂದರೆ ಸಂಸ್ಕೃತ, ಪ್ರಾಕೃತ ಎರಡು ಸಮಾನವಾಗಿ ಹೇಳುವಂಥದ್ದು. ಸಮಸಂಸ್ಕೃತದವಳು ತಳ್ತಂ ಅದಿರದೆ ಕನ್ನಡವನ್ನರಿದ್ದು ಮೇಳ್ಗೆ. ಸಮಸಂಸ್ಕೃತ ಹೇಳುವಂಥ ವಿಚಾರದಲ್ಲಿ. ನುಡಿಯಂ ಚಂದದೋಳು ಹೊಂದಿದರೆ, ಛಂದಸ್ಸಿನ ಪ್ರಾಮುಖ್ಯತೆ. ಪಸರಿಸಿದ ಬಗೆ ಮನದೋಳು ಪಸದಾಗೆ ನೆಗಳ್ಚಿ ಅರಿಯಲ ರಚನೆಯೋಳು ಬಸನಂ. ನೋಡಿ, ನೆಗಳ್ದಿದ್ದ ಕನ್ನಡಗಳು ಪ್ರಸಿದ್ಧವಾಗಿರುವಂಥ ಕನ್ನಡದ ಅಗಣಿತ ಗುಣವಿದಿತ ಸಂಸ್ಕೃತ ಕ್ರಮಂ ಬಗೆದಂತೆ ಸಮರ್ಪೇಳಲ್ ಎನ್ನುವಂಥ ಮಾತು. ಇನ್ನು ಪದ್ಯಗಳಲ್ಲಿ ಕೆಲವು ನೋಡ್ರಿ, ಇದು ವಿಶದೀವರಣೆ ಮಧುರವಚಿತೆ ಚತುರೇ ರುಚಿರ ಪದರಚನೆ ಚಿರದ್ದೇವಿ ಸರಸ್ವತಿ ಹಂಸಭಾವವೇ ನೆಲ್ಗೊಳ್ಗೆ ಕುರ್ತ ಮನ್ಮಾನಸದೋಳ್. ಆರಂಭದಲ್ಲಿ ಸರಸ್ವತಿಯನ್ನು, ವಿಷ್ಣುವನ್ನು ಯಾವ ರೀತಿ ಹೊಗಳ್ತಾನೆ, ಮನ್ಮಾನಸದಲ್ಲಿ ನನ್ನ ಮನಸ್ಸಿನಲ್ಲಿ ಅಜರಾಮರವಾಗಿ ಕುಳಿತುಕೊಳ್ಳುವಂಥದ್ದು. ನೋಡ್ರಿ, ಒಂದು ಕಾವ್ಯ ಓದೋದ್ರಿಂದ ಏನೆಲ್ಲ ಆಗ್ತದೆ ಅಂತ ಹೇಳ್ತಾನೆ ಇಲ್ಲಿ. ಪಾಪಮ್ಮಿದು ಪುಣ್ಯಮ್ಮಿದು ಹಿತರೂಪಮ್ಮಿದು ಅಹಿತ ಪ್ರಕಾರಮ್ಮಿದು ಸುಖಮ್ಮಿದು ದುಃಖಂ ಪಾತಂ ಇದಂ ಅರಿಪುಗಂ ಮಹಾಪರಮ ಕವಿ ಪ್ರಧಾನರ ಕಾವ್ಯಗಳು. ಒಂದು ಕಾವ್ಯ ಓದಿದ್ರೆ ಸುಖ, ದುಃಖ, ಹಿತ, ಅಹಿತ ಎಲ್ಲವೂ ಕೂಡ ಅರ್ಥ ಆಗ್ತವೆ. ನೆಕ್ಸ್ಟ್ ಮುಂದಿನ ವಾಕ್ಯದಲ್ಲಿ ಹೇಳ್ತಾನೆ, ಪದ್ಯಂ ಸಮಸ್ತ ಜನತಾ ಹೃದಯಮಂ. ಪದ್ಯ ಯಾವಾಗಲೂ ಜನರ ಹೃದಯದಲ್ಲಿರ್ತದ ಅನ್ನುವಂಥದ್ದು. ಪದ್ಯಕ್ಕೆ ಹೆಚ್ಚು ಆದ್ಯತೆ. ದೋಷಮನೆ ಗುಣದವಳು ಉದ್ಭಾವಿಸಿ ಕನ್ನಡದವಳು ಪೂರ್ವಾಚಾರ್ಯರು. ಇದರಲ್ಲಿ ದೇಶಮನೆ ನಿರಿಸಿ ಖಂಡಪ್ರಾಸಂ ಅತಿಶಯಮೆಂದು ಯತಿಯನ್ನು ಇಕ್ಕರು. ಖಂಡಪ್ರಾಸ ಬದಲಾಗಿ ಯತಿಯನ್ನು ಇಟ್ಟರು ಅಂತ ನೋಡಿರಿ. ಇದು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವಾಕ್ಯ ಇದೆ. ಯಾವುದು ಅಂದರೆ, ಕಸವರಂ ಎಂಬುದು ನೆರೆ ಸೈರಿಸಲಾರ್ಪಡೆ ಪರವಿಚಾರಂ. ಎಂಬಲ್ಲಿ ನಿಜವಾದಂಥ ಸಂಪತ್ತು ಯಾವುದಂದರೆ, ಕಸವರ ಅಂದರೆ ಸಂಪತ್ತು, ಇನ್ನೊಬ್ಬರ ಪರವಿಚಾರ ಧರ್ಮವನ್ನು ಸಹಿಸಿಕೊಳ್ಳುವಂಥದ್ದು, ಅದುವೇ ನಿಜವಾದಂಥ ಸಂಪತ್ತು. ದೋಷಮಿನಿತು ಉದ್ಭಾವಿಸಿ ಕಣ್ಣಗಳೆಂದು ವಾಸುಗಿಯಂ ಅರಿಯಲಾರದೆ ಬೆಸರಗೊಂ ದೇಸಿ ಬೇರೆ ಬೇರಪ್ಪುದೇ ಅಂತ ಕೇಳ್ತಾನೆ. ಮಿಗೆ ಕನ್ನಡ ಗಬ್ಬಂಗಳು ಅಗಣಿತ. ಕನ್ನಡದ ಕಾವ್ಯಗಳಲ್ಲಿ ಗದ್ಯ ಪದ್ಯ ಸಮಸ್ತ್ರಿತ ಅನೇಕ ಕಾವ್ಯಗಳು, ಗದ್ಯ ಮತ್ತು ಪದ್ಯದ ಕಾವ್ಯಗಳು ಬಹಳಷ್ಟು ಇದ್ದು ಪ್ರಾಚೀನ ಕಾಲದಲ್ಲಿ. ಇದು ಕಾವೇರಿಯಿಂದ ಗೋದಾವರಿ ಹೊರನಾಡದ ಇದು ಕನ್ನಡದ ಒಂದು ಪ್ರದೇಶ. ನೆಲೆಸಿದ ಕಾವ್ಯಂ ಕಾವ್ಯಕ್ಕೆ ಲಕ್ಷಣಂ ಸತತಂ ಎಂದೇ ಪಳೆಗನ್ನಡಂ ಹೊಲೆಗೆಡಿಸಿ. ಈ ಹಳೆಗನ್ನಡವನ್ನು ಹೊಲೆಗೆಡಿಸಿ ಅಂದರೆ ಕೆಡಿಸಿ ಹೇಳ್ತಾ ಇದ್ದಾರೆ ಅನ್ನುವಂಥ ಮಾತು. ಆಮೇಲೆ ಇದು ಭಾಳ ಇಂಪಾರ್ಟೆಂಟ್. ಕನ್ನಡಿಗರು ಹೆಂಗಿದ್ರು ಗುಣಗಾನ ಮಾಡ್ತಾ ಇದ್ದಾನೆ. ಸುಭಟರ್ಗಳ್, ಕವಿಗಳ್, ಸುಪ್ರಭಗಳ್, ಚಲ್ವರ್ಗಳ್, ಅಭಿಜನರ್ಗಳ್, ಗುಣಿಗಳ್, ಅಭಿಮಾನಿಗಳ್, ಉತ್ತುಗ್ರರ್, ಗಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳು. ನೋಡಿ, ಒಂದು ದೊಡ್ಡ ಪಟ್ಟಿನ ಕೊಡ್ತಾರೆ. ಕನ್ನಡಿಗರು ಎಂಥವ್ರು ಒಂದು ಪಟ್ಟಿ ಕೊಡ್ತಾನೆ. ಮತ್ತು ಕನ್ನಡಿಗರ ಕವಿತಾಶಕ್ತಿ ಅಂತದನ್ನೋದಲ್ಲಿ ಹೊಗಳ್ತಾನೆ. ಪದನರಿದು ನುಡಿಯಲು ನುಡಿದುದನ್ನು ಅರಿಯಲು ಆರ್ಪರ ನಾಡವರ್ಗಳು. ಯಾರಾದರೂ ಅರ್ಥ ಮಾಡಿಕೊಂಡೇ ಮಾತಾಡ್ತಾ ಇದ್ರು. ಪದನರಿದು ನುಡಿಯಲು ನುಡಿದುದನ್ನು ಅರಿಯಲು ಯಾರಾದರೂ ಹೇಳಿದ್ರೆ ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ರು. ಬಗೆ ಬಗೆದು ಕೇಳ್ದು ಬುಧರು ಅಂದರೆ ಪಂಡಿತರು.
ಹೃದಯದೊಳ್ ತಾಳ್ದ ಮಣಿಂ ಮಹಾರಂಬೊಲ್ ಸೊಗೈಚುವನ್ ವಚನ ರಚನೆಯಂ ನೆಗಳ್ದುಂ ಭಾವಿಸಿದೊಳ್ ಅರೆಂ ಪೆಂಪತಿ ಸುಲಂ. ಹೀಗೆ ಕವಿರಾಜ ಮಾರ್ಗದ ಕೆಲವು ಸಾಲುಗಳು. ಕೊನೆಯದಾಗಿ ಕವಿರಾಜ ಮಾರ್ಗ ಯಾಕೆ ಇಂಪಾರ್ಟೆಂಟಾ ಇವತ್ತಿಗೂ ಕೂಡ? ಇದು ಕನ್ನಡದ ಪ್ರಥಮ ಲಕ್ಷಣ ಗ್ರಂಥ, ಉಪಲಬ್ಧ ಇರುವಂಥದ್ದು, ಅಲಂಕಾರ ಗ್ರಂಥನೂ ಹೌದು, ಪ್ರಮಾಣಭೂತ ಆಧಾರಗಳನ್ನು ಹೇಳುವಂಥ ಗ್ರಂಥ. ಯಾವುದೇ ನೀವು ವ್ಯಾಕರಣ ಆರಂಭ ಮಾಡಬೇಕಾದ್ರೂ ಕವಿರಾಜ ಮಾರ್ಗ, ಛಂದಸ್ಸು ಆರಂಭ ಮಾಡಬೇಕಾದ್ರೂ ಕವಿರಾಜ ಮಾರ್ಗ ತಗೋಬೇಕು. ಹೀಗೆ ಪಳೆಗನ್ನಡ ಎಂಬ ಪದವನ್ನು ಮೊದಲು ಬರೆಸಿದ್ದು, ಕನ್ನಡದಲ್ಲಿ ಯತಿ ವಿಚಾರ ಬಗ್ಗೆ ಮೊದಲು ಹೇಳಿದ್ದು, ದಕ್ಷಿಣಾತ್ತರ ಮಾರ್ಗಗಳ ಬಗ್ಗೆ ಹೇಳಿದ್ದು, ಇಂದಿನ ಗದ್ಯ ಪದ್ಯಗಳ ಕವಿಗಳ ಬಗ್ಗೆ ಹೇಳಿದ್ದು, ಆಮೇಲೆ ಚತ್ತಾಣ ಬೆದಂಡೆ ಕಾವ್ಯ ಪ್ರಕಾರಗಳನ್ನು ಹೇಳಿದ್ದು. ನೆಕ್ಸ್ಟ್ ಕವಿರಾಜ ಮಾರ್ಗದ ಕೃತಿಯ ಬಗ್ಗೆ ಕೆಲವು ಕವಿಗಳು ಏನೆಲ್ಲ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ, ತೀನಂ ಶ್ರೀಯವರು ಹೇಳಿದ್ರು, ಕವಿರಾಜ ಮಾರ್ಗವು ಕಾವ್ಯವಾಗಿದ್ದರೆ ಚತ್ತಾಣಕ್ಕೆ ಉತ್ತಮ ನಿದರ್ಶನ. ಇದೊಂದು ಕಾವ್ಯ ಆಗಿತ್ತು ಅಂದರೆ ಚತ್ತಾಣ ಅದಕ್ಕೆ ಒಂದು ಉತ್ತಮ ನಿದರ್ಶನ, ಉದಾಹರಣೆ ಆಗ್ತದೆ. ಇನ್ನು ಕೆ ಕೃಷ್ಣಮೂರ್ತಿ, ಕನ್ನಡ ಕಾವ್ಯ ಮೀಮಾಂಸೆಗೆ ಕವಿರಾಜ ಮಾರ್ಗಕಾರನೇ ಆದ್ಯ ಪುರುಷ ಚೇತನ. ರಂಶ್ರೀ ಮುಗುಳಿಯವರು, ಕವಿರಾಜ ಮಾರ್ಗವು ಕನ್ನಡಿಗರ ಕೈಪಿಡಿ. ಇದು ಭಾಳ ಸಲ ಕೇಳಿದ್ದಾನೆ, ಕನ್ನಡಿಗರ ಕೈಪಿಡಿ, ಕನ್ನಡ ಜೀವನಾಸಾರವನ್ನು ಅನುವಾದ ಮಾಡಿದ ಚಿತ್ರಕೃತಿ. ಎಂ ಸೀತಾರಾಮಯ್ಯನವರು, ಕವಿರಾಜ ಮಾರ್ಗವು ಕನ್ನಡ ಕಾವ್ಯ ಮೀಮಾಂಸೆ ತಲಕಾವೇರಿ ಅಂತ ಹೇಳ್ತಾರೆ, ಪರಂಪರೆಗೆ ತಲಕಾವೇರಿ. ಆಮೇಲೆ ದುರ್ಗಸಿಂಹನ ಮಾತಂತರೂ ಭಾಳ ಪರೀಕ್ಷೆಗಳಿಗೆ ಕೇಳಿದ್ದಾನೆ. ಶ್ರೀ ವಿಜಯರ ಕವಿರಾಜ ಮಾರ್ಗಂ ಭಾವಿಪ ಕವಿಜನದ ಮನಕ್ಕೆ ಕನ್ನಡಿಯಂ ಕೈದೀವಿಗೆಯಂ ಅನ್ನುವಂಥದ್ದು ಈ ಮಾತನ್ನು ಹೇಳ್ತಾನೆ. ಇದಿಷ್ಟು ಶ್ರೀ ವಿಜಯನ ಕವಿರಾಜ ಮಾರ್ಗಕ್ಕೆ ಸಂಬಂಧಪಟ್ಟಿರುವಂಥ ವಿಶೇಷವಾಗಿರುವಂಥ ವಿಚಾರಗಳು. ತಾವೆಲ್ಲರೂ ಕೂಡ ಇದಕ್ಕೆ ಒಳ್ಳೆಯ ವಿಚಾರಗಳು ಅನ್ನಿಸಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ. ತಮಗೇನಾದರೂ ಇನ್ನೂ ಹೆಚ್ಚಿನ ವಿಚಾರಗಳಿದ್ದರೆ ದಯವಿಟ್ಟು ಕಾಮೆಂಟ್ನಲ್ಲಿ ತಿಳಿಸಿರಿ. ಎಲ್ಲರಿಗೂ ಧನ್ಯವಾದಗಳು.